ಅರ್ಜುನ್ ಜನ್ಯ ಸರ್ ಅವರ ಚೊಚ್ಚಲ ನಿರ್ದೇಶನದ 45 ಸಿನಿಮಾದ ಟೀಸರ್ ಇವತ್ತು ಯುಗಾದಿ ಹಬ್ಬದಂದು ರಿಲೀಸ್ ಆಗಿದೆ. ಬನ್ನಿ ಇವತ್ತು ನಮ್ಮೊಟ್ಟಿಗೆ ಅವರೇ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಫಸ್ಟ್ ಆಫ್ ಆಲ್ ಇವತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ. ಇವತ್ತು 45 ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಸೊ ಎಷ್ಟು ಖುಷಿ ಆಗ್ತಿದೆ ಸರ್? ಬಹಳ ಖುಷಿ ಆಗ್ತದೆ ಮೇಡಮ್. ಬಹಳ ವರ್ಷದಿಂದ ಕೆಲಸ ಮಾಡಿದ್ವಿ, 3 ವರ್ಷದಿಂದ. ಸೊ ಮೊದಲನೇ ನಮ್ಮ ಸಿನಿಮಾ ಶಾರ್ಟ್ಸ್ ಹೇಗಿರುತ್ತೆ ಅಂತ ಜನಕ್ಕೆ ತೋರಿಸಿದ್ದು ಬಹಳ ಎಕ್ಸೈಟಿಂಗ್ ಆಗಿದೆ. ಈ ಸಿನಿಮಾದಲ್ಲಿ 3 ಸ್ಟಾರ್ಗಳನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀರಾ. ಸೊ ಡೇಟ್ ಎಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಅನ್ಸಿಲ್ವಾ ಸರ್ ನಿಮಗೆ? ಇಲ್ಲ ರೀ, ಈ ಥರ ಏನು ಎಲ್ಲ ಕ್ಲೀನಾಗಿ ಪ್ಲಾನ್ ಮಾಡಿದ್ವಿ. ಸೊ ಏನು ಪ್ಲಾನ್ ಮಾಡಿದ್ವಿ ಅದ್ರ ಪ್ರಕಾರ ಒಂದಿನ ಆ ಕಡೆ ಈ ಕಡೆ ನಾವು ಜಾಸ್ತಿ ಕಡಿಮೆ ಆಗಿಲ್ಲ, ಕರೆಕ್ಟಾಗಿ ಮಾಡಿ. ಅಟ್ ಎ ಟೈಮ್ 3 ಜನರನ್ನ 3 ಸ್ಟಾರ್ಗಳನ್ನ ಒಟ್ಟಿಗೆ ನೋಡ್ಬೋದಾ ಸರ್ ನಾವು ಸ್ಕ್ರೀನ್ ಮೇಲೆ? ಖಂಡಿತವಲ್ಲ, ಅದಕ್ಕೆ ಮಾಡಿರೋದಲ್ವಾ, ಖಂಡಿತ. ಅಲ್ಲ, ಇವಾಗ ನಾವು ಶಿವಣ್ಣ ಆಗಿರ್ಬೋದು, ಉಪೇಂದ್ರ ಸರ್ನ ನೋಡಿದೀವಿ, ಬಟ್ ರಾಜ್ಬಿ ಶೆಟ್ಟಿ ಅದ್ರಲ್ಲಿ ಕಾಣಿಸಿಲ್ಲ. ಬಟ್ ಮುಂದೆ ನೋಡ್ಬೋದಾ? ಡೆಫಿನೆಟ್ಲಿ ನೋಡ್ಬೋದು. ಓಕೆ, ಯಾವಾಗ ರಿಲೀಸ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೀರಾ ಸರ್? ಆಗಸ್ಟ್ 15. ಆಗಸ್ಟ್ 15. ಸೊ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಟೀಸರ್ ನೋಡಿ ದಯವಿಟ್ಟು ಆಶೀರ್ವಾದ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ಟ್ರೈಲರ್ ಯಾವಾಗ ಸರ್? ಹೇಳ್ತೀವಿ ಫಿಲ್ಮ್ ರಿಲೀಸ್ ಟೈಮ್. ಜನರಲ್ಲಿ 3 ಜನ ಸ್ಟಾರ್ ಇದಾರಲ್ಲ, ಸೊ ಜನರು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಅವ್ರ 3 ಜನ ಅಭಿಮಾನಿಗಳಿಗೂ ಖುಷಿ ಆಗುತ್ತೆ ಅವ್ರವ್ರ ಐಕಾನ್ಗಳನ್ನ ಮೇಲೆ ನೋಡೋದ್ರಲ್ಲಿ. ಅಂಡ್ ಕಥೆನ ತುಂಬಾ ಎಂಜಾಯ್ ಮಾಡ್ತಾರೆ. ಅಂಡ್ ಸ್ಕ್ರೀನ್ ಪ್ಲೇನ ತುಂಬಾ ಎಂಜಾಯ್ ಮಾಡ್ತಾರೆ. ಹೊಸತನ ಸಿನಿಮಾದಲ್ಲಿ ಇರುತ್ತೆ. ಓಕೆ, ಇಷ್ಟು ದಿನ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರಿ, ಇವಾಗ ಡೈರೆಕ್ಷನ್ಗೆ ಇಳ್ದಿದ್ರಿ. ಸೊ ಯಾವ್ದು ಕಷ್ಟ ಅನ್ಸುತ್ತೆ ಸರ್? ಮ್ಯೂಸಿಕ್ ಡೈರೆಕ್ಷನ್ ಅಥವಾ ಡೈರೆಕ್ಷನ್? ಯಾವ್ದು ಕಷ್ಟ ಇಲ್ಲ, ಇಷ್ಟಪಟ್ಟು ಮಾಡ್ತೀವಲ್ಲ. ಸೊ ನನ್ಗೇನು ಯಾವ್ದು ಕಷ್ಟ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ಓಕೆ, ಇದಿಷ್ಟು ಅರ್ಜುನ್ ಜನ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಕೀರ್ತಿ ಅಶ್ವವೇಗ, ನ್ಯೂಸ್ ಬೆಂಗಳೂರು.